ಅಕ್ಕಿ ತೊಗೊಂಡಿನಿ. ಅಕ್ಕಿ ಫುಲ್ ಓವರ್ ನೈಟ್. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದರಿ? ಸೊ ಇವತ್ತು ನಾ ಬ್ರೇಕ್ಫಾಸ್ಟಿಗೆ ನೀರು ದೋಸೆ ಟ್ರೈ ಮಾಡ್ಬೇಕಂತ ಹೇಳಿ ಮಾಡತ್ತಿದ್ನಿ. ನೀರು ದೋಸೆ ಮತ್ತು ರೆಡ್ ಚಟ್ನಿ ಒಂದು ಸಲನೂ ಮಾಡಿಲ್ಲ. ಇವತ್ತು ಫಸ್ಟ್ ಮಾಡತ್ತೇನೆ. ಇದು ಹೆಂಗೆ ಬರ್ತದಂತನೂ ಗೊತ್ತಿಲ್ಲ. ಚಲೋ ಆದರೆ ಮಾಡೋಣ ಅಂಥೇಳಿ ಮಾಡತ್ತೇನೆ. ನೋಡೋನು. ನಾ ಅಕ್ಕಿನ ಓವರ್ ನೈಟ್ ನೆನೆಸಿಟ್ಕೊಂಡು ನಾನೀಗ ಅದನ್ನು ಫುಲ್ ಗ್ರೈಂಡರ್ ಮಾಡ್ಕೋಬೇಕು. ಫುಲ್ ನುಣ್ಣಗೆ ರುಬ್ಕೋಬೇಕು ಅದನ್ನು. ಇಷ್ಟು ನುಣ್ಣಗೆ ರುಬ್ಕೊಂಡು ಹಣ್ಣು ಸ್ವಲ್ಪನೂ ತರಿ ಇರಬಾರ್ದು. ಭಾಳ ಸ್ಮೂತಾಗಿ ಪೇಸ್ಟ್ ಆಗಿರ್ಬೇಕಿದೆ. ಸ್ವಲ್ಪ ನೀಟಾಗಿ ನೋಡಿನ ರುಬ್ಕೊಂಡು ನಾನು ಫಸ್ಟ್ ಟೈಮ್ ಮಾಡತ್ತಂದು ಮತ್ತೆ ಎಲ್ಲ ಕೆಟ್ರ ಅಂಥೇಳಿ. ರೆಡ್ ಚಟ್ನಿ ಮಾಡ್ಕೊಳಕ್ಕೆ ನಾ ಎಲ್ಲ ರೆಡಿ ಮಾಡಿ ಇಟ್ಕೊಂಡೇನಿ. ಟೊಮೆಟೊ, ಒಂದೆರಡು ಉಳ್ಳಾಗಡ್ಡಿ ತೊಗೊಂಡೇನಿ, ಕರಿಬೇವು ತೊಗೊಂಡೇನಿ, ಆಮೇಲೆ ಬೆಳ್ಳುಳ್ಳಿ ತೊಗೊಂಡೇನಿ, ಕೊತ್ತಂಬರಿ, ಎಲ್ಲ ತೊಗೊಂಡೇನಿ. ಹೆಂಗೆ ಆಕತ್ತಂತ ಗೊತ್ತಿಲ್ಲ, ಫಸ್ಟ್ ಟೈಮ್ ಮಾಡತ್ತೇನಿ. ಎಣ್ಣೆ ಕಾಯಕ್ಕಿಟ್ಟಿದ್ನಿ, ಉಳ್ಳಾಗಡ್ಡೆ ಹಾಕೊಳ್ಳೋದು ಎಲ್ಲಾನು ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೇಕು ಇದನ್ನು. ಟೊಮೆಟೊದಾಗೆ ನೀರೆಲ್ಲ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಒಣ ಮೆಣಸಿನ್ಕಾಯಿನೂ ಹಾಕೋಬೇಕು ಇದಕ್ಕೆ. ರೆಡ್ ಚಟ್ನಿ ಅಂದ್ರೆ ಮತ್ತು ಮೆಣಸಿನ್ಕಾಯಿ ಎಲ್ಲ ಹೆಂಗೆ ಮಾಡೋದು ನಾನು ಮರ್ತಿದ್ನಿ. ಮತ್ತು ನೋಡ್ಕೊಂಬಂದು ಏನೋ ಮರ್ತ ಅನ್ಸಾತಿತ್ತು, ಹಾಕಾಕತ್ನಿ. ಸ್ವಲ್ಪ ಸಕ್ಕರೆ ಹಾಕೊಳತ್ತೀನಿ. ಆಮೇಲೆ ಸ್ವಲ್ಪ ಸಾಲ್ಟ್, ನಿಮಗೆ ಸಾಲ್ಟ್ ಎಷ್ಟು ಬೇಕಲ್ಲ ಅಷ್ಟು ಹಾಕೊಳ್ಳಿ, ರುಚಿಗೆ ತಕ್ಕಷ್ಟು. ಸ್ವಲ್ಪ ಮ್ಯಾಲೆ ಕೊತ್ತಂಬರಿ, ಸ್ವಲ್ಪ ಎಣ್ಣೆ ಕಾಯಕ್ಕಿಟ್ಟನಿ. ಇದಕ್ಕೆ ಚಟ್ನಿ ಒಗ್ಗರಣೆ ಕೊಟ್ಕೋಬೇಕಂತ ಹೇಳಿ ಅದಕ್ಕೊಂದು ಸ್ವಲ್ಪ ಸಾಸಿವೆ, ಒಗ್ಗರಣೆಗೆ ಏನೇನು ಬೇಕಂದ್ರೆ ಸಾಸಿವೆ ಹಾಕತ್ತೀನಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವು, ಚಟ್ನಿ ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕೀಗ. ಸ್ವಲ್ಪ ಸಾಲ್ಟ್ ಹಾಕೋತಾನೆ ಹಿಟ್ಟಿಗೆ. ಹಿಟ್ಟಂತೂ ಫುಲ್ ನೀರು ಗತೆ ಮಾಡ್ಕೊಂಬಂತ ಹೇಳಾಗ ಅದೇ ಹಿಟ್ಟಿಗೆ ನಮಗೆ ಎಷ್ಟು ಬೇಕಾ ಅಷ್ಟು ಸಾಲ್ಟ್ ಬಿಟ್ಟು ಏನು ಇಟ್ಟಿದ್ದೇನು. ಈಗ ಹಂಚ್ಕೊಳ್ಳೋದಿರ್ತೀನಿ.
ನೋಡ್ರಿ ಈ ಥರ ಆಗೈತಿ. ಫಸ್ಟ್ ಟೈಮ್ ಕರ ಮಸ್ತ್ ಆಗೈತಿ, ಚಲೋನು ಬಂದೈತೆ ಅಂತ ಅನ್ನತ್ತಾರೆ ಎಲ್ಲರೂ. ನಾವು ಟೇಸ್ಟ್ ಮಾಡಿ ಹೇಳ್ತೇವೆ ಹೆಂಗಾಗೈತೆ ಅಂತ ಹೇಳಿ. ಹೆಂಗಾಗೈತಿ? ಚಟ್ನಿ ಮಸ್ತ್ ಆಗೈತ್ಲ? ಈ ಲಾಗ್ ನಿಮ್ಗೆ ಲೈಕ್ ಆತಂದ್ರೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಸಿಗ್ತೀನಿ ನೆಕ್ಸ್ಟ್ ಲಾಗ್ ಒಳಗೆ. ಬಾಯ್ ಬಾಯ್. ಸುಖ ಭಾಳ ಆಗ್ತವ ನಿಂದು. 1 2 3 ಸಂಡೇ, ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ. ಬಾಯ್.